Hello everyone, welcome to my YouTube channel. In this particular video, let us solve one more problem related to transaction value section C problem. So a manufacturer has to supply machinery as following terms and conditions. So we have a manufacturer, so he is supplying a machinery. The price of the machinery is 4 lakh rupees. Installation and erection charges is there, packing charges is there, design and engineering charges is there, cost of material supplied is there. The see at reduced cost, so ಇಲ್ಲಿ we have to focus. Okay, actually cost of material supplied, raw materials ಎಷ್ಟಕ್ಕೆ ಸಪ್ಲೈ ಮಾಡಿದ್ದಾರೆ 5000 rupeesಗೆ, ಬಟ್ ಆಕ್ಚುಲ್ ಕಾಸ್ಟ್ ಎಷ್ಟಿದೆ 25000. ಸೊ ಆಕ್ಚುಲ್ ಕಾಸ್ಟ್ನೇ ಕನ್ಸಿಡರ್ ಮಾಡಬೇಕು. ಸೊ ಆಲ್ವೇಸ್ ಕನ್ಸಿಡರ್ ಆಕ್ಚುಲ್ ಕಾಸ್ಟ್. ಆಕ್ಚುಲ್ ಕಾಸ್ಟ್ ಎಷ್ಟಿದೆಯೋ ಅಷ್ಟನ್ನ ಯಾವಾಗಲೂ ಕನ್ಸಿಡರ್ ಮಾಡಬೇಕಾಗುತ್ತೆ. ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಚಾರ್ಜಸ್ ಇಸ್ ದೇರ್ 3000. Rate of GST on machinery is 18%. Now, cash discount of 15,000 will be offered if full payment is received before the dispatch of goods. And the goods dispatch ಆಗೋದಕ್ಕಿಂತ ಮುಂಚೆ ಏನಾದರೂ ಫುಲ್ ಪೇಮೆಂಟ್ ಮಾಡಿದ್ರೆ 15,000 rupees ಕ್ಯಾಶ್ ಡಿಸ್ಕೌಂಟ್ ಸಿಗುತ್ತೆ. ಇದನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ದಿಸ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್. ಡಿಸ್ಕೌಂಟ್ ಕೊಡ್ಬೋದು. ನೆಕ್ಸ್ಟ್, ದ ಮಷಿನ್ ಇಸ್ ಸಪ್ಲೈಡ್ ಅಲಾಂಗ್ ವಿತ್ ದ ಬಾಟ್ ಔಟ್ ಆಕ್ಸೆಸರೀಸ್ ಆಫ್ 8500. ಮಷಿನ್ ಜೊತೆಗೆ ಒಂದಷ್ಟು ಆಕ್ಸೆಸರೀಸ್ ನ ಕೂಡ ಸೆಲ್ ಮಾಡಿದ್ದಾರೆ. ದೀಸ್ ಆಕ್ಸೆಸರೀಸ್ ವೇರ್ ಆಪ್ಷನಲ್. ಇದು ಆಪ್ಷನಲ್, ಅದು ಬೇಕೇ ಬೇಕು ಅಂತ ಏನಿರ್ಲಿಲ್ಲ. ಅದಿಲ್ಲ ಅಂದ್ರೂ ಕೂಡ ಮಷಿನ್ ರನ್ ಆಗುತ್ತೆ, ಆದ್ರೂ ಕೂಡ ತಗೊಂಡಿದ್ದಾರೆ. ಸೊ ಈ ಒಂದು ಆಕ್ಸೆಸರೀಸ್ ಮೇಲೆ ಜಿ ಎಸ್ ಟಿ ಎಷ್ಟು 28%. ಮಷಿನರಿ ಮೇಲೆ ಎಷ್ಟಿದೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 18%. ಆಕ್ಸೆಸರೀಸ್ ಮೇಲೆ 28%. ಸೊ ಇಟ್ ಈಸ್ ಅ ಮಿಕ್ಸ್ಡ್ ಸಪ್ಲೈ. ಇದು ಮಿಕ್ಸ್ಡ್ ಸಪ್ಲೈ. ಸೊ ಇಲ್ಲೂ ಕೂಡ ಎರಡಿದೆ, ಪ್ರಿಡಾಮಿನೆಂಟ್ ಸಪ್ಲೈ ಅಂಡ್ ಆನ್ಸಿಲರಿ ಸಪ್ಲೈ. ಇಲ್ಲಿ ಪ್ರಿಡಾಮಿನೆಂಟ್ ಸಪ್ಲೈ ಬಂದು ಮಷಿನರಿ, ಆನ್ಸಿಲರಿ ಸಪ್ಲೈ ಬಂದು ಆಕ್ಸೆಸರೀಸ್, ಆಪ್ಷನಲ್. ಹಾಗಾಗಿ ಇದು ಮಿಕ್ಸ್ಡ್ ಸಪ್ಲೈ, ಅಂದ್ರೆ ಬೇಕೇ ಬೇಕು ಅನ್ನೋದೇನಿಲ್ಲ, ಬಂಡಲ್ ಮಾಡಿದ್ದಾರೆ, ವಿಚ್ ಆರ್ ನಾಟ್ ನ್ಯಾಚುರಲಿ ಬಂಡಲ್ಡ್. Now price of machinery, let us calculate transaction value. Price of machinery is 4 lakh rupees. machinery price ಬಂದು 4 lakh rupees. ಈಗ ಇನ್ಕ್ಲೂಷನ್ಸ್ ನ ಆಡ್ ಮಾಡಬೇಕಾಗುತ್ತೆ, ವಿಚ್ ಆರ್ ನಾಟ್ ಇನ್ಕ್ಲೂಡೆಡ್. ಅಂಡ್ ಇನ್ಕ್ಲೂಡ್ ಮಾಡದೇ ಇರ್ತಕ್ಕಂತಹ ಐಟಮ್ಸ್ ಗಳನ್ನ ಇನ್ಕ್ಲೂಡ್ ಮಾಡಬೇಕು. ಫಸ್ಟ್ ಇಸ್ ಇನ್ಸ್ಟಾಲೇಷನ್ ಎರೆಕ್ಷನ್ ಚಾರ್ಜಸ್, ಇಟ್ ಇಸ್ 26,000. ನೆಕ್ಸ್ಟ್ ಪ್ಯಾಕಿಂಗ್ ಚಾರ್ಜಸ್, ಪ್ಯಾಕಿಂಗ್ ಚಾರ್ಜಸ್ it is 4,000 rupees. Next, design and engineering charges 30,000 rupees. Design and engineering charges 30,000 rupees. Next, cost of materials supplied by buyer at reduced cost. ಸೊ ಆಕ್ಚುಯಲ್ ಕಾಸ್ಟ್ ನ ತಗೊಳ್ಬೇಕು. ರೆಡ್ಯೂಸ್ ಆಕ್ಚುಲಿ ಅವರು 5,000 ರೂಪಾಯಿಗೆ ರೆಡ್ಯೂಸ್ ಮಾಡಿ ಸೆಲ್ ಮಾಡ್ತಾ ಇದ್ದಾರೆ, ಬಟ್ ಅದರದ್ದು ಆಕ್ಚುಯಲ್ ಕಾಸ್ಟ್ ಬಂದು 25,000 ಆಗಿತ್ತು. ಹಾಗಾಗಿ ಯಾವಾಗಲೂ ಆಕ್ಚುಯಲ್ ಕಾಸ್ಟ್ ಎಷ್ಟಿರುತ್ತೋ ಅಷ್ಟನ್ನೇ ನಾವು ಕೂಡ ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್, ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಚಾರ್ಜಸ್. ಡೆಲಿವರ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಇನ್ಸ್ಪೆಕ್ಷನ್ ಮಾಡಿರ್ತಾರೆ, ಅದರ ಚಾರ್ಜಸ್ ಬಂದು 3,000 rupees. ಅದನ್ನು ಕೂಡ ಆಡ್ ಮಾಡ್ಕೊಳ್ತೀವಿ. ಸೊ ವೆನ್ ಯು ಆಡ್ ಆಲ್ ದಿಸ್ ಥಿಂಗ್ಸ್ ಇಟ್ ವಿಲ್ ಬಿ 4,88,000. ಇದಕ್ಕೆ ಆಕ್ಸೆಸರೀಸ್ ನ ಆಡ್ ಮಾಡಬೇಕಾಗುತ್ತೆ. ಸೊ ದೇ ಆರ್ ಬ್ರಾಟ್ ಇನ್ ಆಕ್ಸೆಸರೀಸ್ ಆಫ್ 8,500 rupees. 8,500 ರೂಪಾಯಿ ಕಾಸ್ಟ್ ಮಾಡುವಂತಹ ಆಕ್ಸೆಸರೀಸ್ ನ ತಂದಿದ್ದಾರೆ. ಸೊ ಅದನ್ನ ಆಡ್ ಮಾಡಿದಾಗ ನಮಗೆ 4,96,500 rupees ಬರುತ್ತೆ. ಸೊ ದೇ ಹ್ಯಾವ್ ಟೋಲ್ಡ್ ದಟ್ ಕ್ಯಾಶ್ ಡಿಸ್ಕೌಂಟ್ ಆಫ್ 15,000 ಇಸ್ ಗಿವನ್ ಬಿಫೋರ್ ದ ಡಿಸ್ಪ್ಯಾಚ್. ಡಿಸ್ಪ್ಯಾಚ್ ಆಗೋದಕ್ಕಿಂತ ಮುಂಚೆ ಕೊಟ್ಟಿದ್ರೆ ಅದನ್ನ ಕನ್ಸಿಡರ್ ಮಾಡ್ತೀವಿ ನಾವು. ಸೊ ಡಿಸ್ಪ್ಯಾಚ್ ಆಗೋಕ್ಕಿಂತ ಮುಂಚೆ ಕೊಟ್ಟಿರೋದ್ರಿಂದ ಕ್ಯಾಶ್ ಡಿಸ್ಕೌಂಟ್ 15,000 ನ ಕೂಡ ನಾವು ಮೈನಸ್ ಮಾಡ್ತೀವಿ. 4,96,500 ಇಂದ 15,000 ಮೈನಸ್ ಮಾಡಿದ್ರೆ ನಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸಿಗುತ್ತೆ. ದಟ್ ಈಸ್ 4,81,500. 4,81,500 ಇಲ್ಲಿ ನಮ್ಮ ಒಂದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಈಗ ಈ ಒಂದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ನಾವು ಜಿ ಎಸ್ ಟಿ ಪೇಯಬಲ್ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ದ ಫಾರ್ಮುಲಾ ಟು ಫೈಂಡ್ ಔಟ್ ದಟ್ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಇಸ್ transaction value into rate of GST. Now GST rate, so il question alli whether it is an intrastate or interstate ಅನ್ನೋದು ಏನು ಕೊಟ್ಟಿಲ್ಲ. So we will consider it as intrastate. So we will levy CGST and SGST.
ಇಲ್ಲಿ ಬೇರೆ ಬೇರೆ ರಾಜ್ಯಗಳ ನಡುವೆ ಟ್ರಾನ್ಸಾಕ್ಷನ್ ಆಗ್ತಿದೆಯೋ ಅಥವಾ ಒಂದೇ ರಾಜ್ಯದಲ್ಲಿ ಟ್ರಾನ್ಸಾಕ್ಷನ್ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಹಾಗಾಗಿ ನಾವು ಒಂದೇ ಸ್ಟೇಟ್ ಅಲ್ಲಿ ನಡೀತಾ ಇದೆ ಅಂತ ಕನ್ಸಿಡರ್ ಮಾಡಿ CGST ಮತ್ತೆ SGST ನ ಲೆವಿ ಮಾಡ್ತೀವಿ. ಆದ್ರೆ ಇಲ್ಲಿ ಯಾವ ರೇಟ್ ನ ಕನ್ಸಿಡರ್ ಮಾಡಬೇಕು? ಹಿಯರ್ ದೇ ಹ್ಯಾವ್ ಗಿವನ್ 18%. Accessories rate is 28%. So what we have to do is, since it is a mixed supply, ಅದು ಮಿಕ್ಸ್ಡ್ ಸಪ್ಲೈ ಆಗಿರೋದ್ರಿಂದ ಹೈಯೆಸ್ಟ್ ರೇಟ್ ಆಫ್ GST ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾವಾಗ್ಲೂ ಮಿಕ್ಸ್ಡ್ ಸಪ್ಲೈ ಅಲ್ಲಿ ಹೈಯೆಸ್ಟ್ ರೇಟ್ ಆಫ್ GST ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ಮಷಿನರಿ ರೇಟ್ ಬಂದು 18%, ಆಕ್ಸೆಸರೀಸ್ ರೇಟ್ ಬಂದು 28%. ಹೈಯೆಸ್ಟ್ ಯಾವುದು? ಹೈಯೆಸ್ಟ್ 28% ಆಕ್ಸೆಸರೀಸ್. ಹಾಗಾಗಿ 28% ನಾವಿಲ್ಲಿ ಅಪ್ಲೈ ಮಾಡ್ತೀವಿ. ಸೊ ವಿ ವಿಲ್ ಕನ್ಸಿಡರ್ 14% and 14%. When always in mixed supply, the highest rate of GST should be considered. So here the machineries rate is 18% GST. Next, accessories GST rate is 28%. The highest is 28% only. So it will be divided among CGST and SGST 50-50%. So 14% will be CGST and 14% will be SGST. When you calculate that, we will get 67,410, 67,410. This is our total GST payable. ನಮ್ಮ ಒಂದು total GST payable 1,34,820. This is how you need to solve the problem. Hope you have understood how to solve the problem. If you have any doubts or queries, please put all your doubts and queries in the comment box so that I'll respond to your doubts and queries as soon as possible. Thank you for watching the video. I'll come back with the next video.